ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಚಿತ್ರಲೋಕ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಇದ್ದಾರೆ ಖ್ಯಾತ ವಕೀಲರಾದ ರವಿಶಂಕರ್, SS ರವಿಶಂಕರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಆದ್ಮೇಲೆ ಇವತ್ತು ನಾನು ಮಾತಾಡ್ತಾ ಇರೋ ಸಬ್ಜೆಕ್ಟು ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈಗಾಗಲೇ ನಾಲ್ಕು ದಿವಸ ಆಗಿದೆ ದರ್ಶನ್ ಜೈಲಿಗೆ ಹೋಗಿ. ಏನಾಗುತ್ತೆ ದರ್ಶನ್ಗೆ? ಭಾಳ ಜನ ಕೇಳ್ತಾ ಇರೋ ಒಂದು ಪ್ರಶ್ನೆ, ದರ್ಶನ್ಗೆ ಮುಂದಿನ ಕತೆ ಏನು, ಅವ್ರಿಗೆ ಯಾವ ರೀತಿಯ ಶಿಕ್ಷೆ ಆಗತ್ತೆ, ಜೀವಾವಧಿ ಆಗತ್ತಾ ಇಲ್ಲ ಏನಾಗತ್ತೆ ಅನ್ನೋದೇ ಭಾಳ ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಡ್ವೊಕೇಟ್ ರವಿಶಂಕರ್ ಅವರು ಏನು ಹೇಳ್ತೀರಿ? ಅಲ್ಲ, ಈಗ ಶಿಕ್ಷೆ ಏನಾಗುತ್ತೆ ಅಂದರೆ ಇನ್ನು ಕೇಸ್ ಟ್ರಯಲ್ಲೇ ಮುಗಿದಿಲ್ಲ ಅಲ್ವಾ. ಮೊದಲನೇದಾಗಿ ಟ್ರಯಲ್ ಮುಗಿಬೇಕು. ಟ್ರಯಲ್ ಕೋರ್ಟಲ್ಲಿ ಟ್ರಯಲ್ ಕಂಪ್ಲೀಟ್ ಆಗಿ ಆತ ಆರೋಪಿ ಅಂತ ಸಾಬೀತಾದಾಗ ಮಾತ್ರ ಆತ ತಪ್ಪು ಮಾಡಿದ್ದಾನೆ, ಆತ ಈ ಒಂದು ಏನು ಕೃತ್ಯ ಆಗಿದೆ ಈ ಮರ್ಡರಲ್ಲಿ ಆತನೂ ಭಾಗಿಯಾಗಿದ್ದಾನೆ ಅಂತ ಖಾತ್ರಿ ಆದ ನಂತರ ಪನಿಷ್ಮೆಂಟ್ ಬಗ್ಗೆ ಮಾತಾಡಬೇಕೆ ಹೊರತು ಈ ಪ್ರಸ್ತುತ ಈಗ ಇನ್ನೂ ಟ್ರಯಲ್ ನಡೀತಾ ಇದೆ. ಸೊ ಇಂಥ ಸಮಯದಲ್ಲಿ ಅದನ್ನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಮತ್ತೆ ಆ ರೀತಿ ಮಾತಾಡಿದ್ರೆ ಅದು ಕಾನೂನು ಪ್ರಕಾರ ತಪ್ಪಾಗತ್ತೆ. ಸರ್, ಈಗಾಗಲೇ ಒಂದು ಸತಿ ಬೇಲ್ ತಗೊಂಡು ಹೊರಗಡೆ ಬಂದ ದರ್ಶನ್ನು ಮತ್ತೆ 8-9 ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗಿ ಮತ್ತೆ ಜೈಲು ಸೇರುವಂಥ ಪರಿಸ್ಥಿತಿ ಬಂತು. ಯಾಕಾಗ ಈ ರೀತಿ ಆಯಿತು? ದರ್ಶನ್ ಅವರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗುತ್ತೆ. ಅವರ ವಿಚಾರಣೆಯಲ್ಲಿ ಎಲ್ಲಿ ಎಡವಟ್ಟಾಯಿತು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ನೋಡಿದಾಗ ಏನು ಪ್ರಮುಖವಾಗಿ ಕಾಣುವಂಥ ವಿಷಯಗಳೇನು ಅಂತ ಹೇಳಿದ್ರೆ, ಒಂದು, ಅದು ಹೈಕೋರ್ಟ್ ಯಾವ ರೀತಿ ಬೇಲ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಂದರೆ ಅದು ಪರ್ವರ್ಸ್ ಅನ್ನೋ ಒಂದು ಪದನ ಉಪಯೋಗ ಮಾಡುತ್ತೆ. ಅದರಲ್ಲಿ ಹೈಕೋರ್ಟ್ ತನ್ನ ವ್ಯಾಪ್ತಿಗೆ ಮೀರಿ ವಿಟ್ನೆಸ್ಗಳನ್ನ ಎಕ್ಸಾಮಿನ್ ಮಾಡೋ ರೀತಿಯಲ್ಲಿ ಹೋಗಿದೆ ಅನ್ನೋದು ಒಂದು ಕಡೆ ಹೇಳುತ್ತೆ. ಇನ್ನೊಂದು ಕಡೆ ಬೇಲ್ ಕೊಡಬೇಕಾದ್ರೆ ರುಟೀನಾಗಿ, ಅಂದರೆ ಮಾಮೂಲಾಗಿ ಒಂದು ಮರ್ಡರ್ ಆಯಿತು, ರುಟೀನಾಗಿ ನೆಕ್ಸ್ಟ್ ಸ್ಟೆಪ್ ಏನೋ ಅವ್ರನ್ನ ಅರೆಸ್ಟ್ ಆದರೂ, ಜೈಲು ಸೇರಿಕೊಂಡ್ರು, ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಬೇಲಲ್ಲಿ ಆಚೆ ಬಿಟ್ಟರು. ಈ ರೀತಿ ಒಂದು ರುಟೀನಾಗಿ ನೋಡ್ಕೊಟ್ಟಿದೆ. ಇದೆರಡು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಆರ್ಗನೈಸ್ಡ್ ಕ್ರೈಮ್ ಅಂತ ಪರಿಗಣಿಸಿ ಇಂಥ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ಸಲ್ಲಿ ಬೇಲ್ ಕೊಡಬೇಕಾದ್ರೆ ಯಾವ ರೀತಿ ಮುತುವರ್ಜಿ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಯಾಗಿ ಹೈಕೋರ್ಟ್ಗಳಿಗೆ ಹೇಳಿ ಈ ಬೇಲ್ನ ಕ್ಯಾನ್ಸಲ್ ಮಾಡುತ್ತೆ. ಜಡ್ಜ್ಮೆಂಟ್ ಕಾಪಿನಲ್ಲಿ ಒಂದು ಕಡೆ ಹೇಳುತ್ತೆ, The registry is directed to circulate one copy each of this judgment to all the high courts and all the jail superintendents across the country throughout their respective state governments ಅಂತ ಅಂದ್ಬಿಟ್ಟು ಅಂತ. ಅಂದರೆ ಇದು ಬರೋದಕ್ಕೆ ಮುಂಚೆ ನಾನು ಒಂದು ಹೇಳಬೇಕು ಅಂತಂದರೆ, ಬಹುಶಃ ದರ್ಶನ್ ಕೇಸು ಒಂದು ಲ್ಯಾಂಡ್ ಮಾರ್ಕ್ ಅನ್ನೋದೊಂದು ಬರುತ್ತೆ, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂದ್ಬಿಟ್ಟು ಅಂತ. ಕಾರಣ ಏನು ಅಂತಂದರೆ, ಏನೊಂದು 66 ಪುಟಗಳ ಜಡ್ಜ್ಮೆಂಟ್ ಕೊಡ್ತಾರೆ, ಅದರಲ್ಲಿ 39 ಪ್ರಕರಣಗಳನ್ನ ಉಲ್ಲೇಖಿಸಿರ್ತಾರೆ, ಬೇರೆ ಬೇರೆ ಕೇಸ್ಗಳನ್ನ. ಸೊ ಹಾಗಾಗಿ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ಬೇಕಾಗತ್ತಾ? ಆ ರೀತಿನೇ ಎಲ್ಲ ಕಡೆ ಬಿಂಬಿಸ್ತಾ ಇದೆ. ಆದರೆ ಆ ರೀತಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂಥ ಯಾವುದೇ ಕ್ವಾಲಿಟೀಸು ಈ ಒಂದು ಜಡ್ಜ್ಮೆಂಟಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಾರಣ ಇಷ್ಟೇ, ಇದು ಬಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಬೇಕು ಅಂದರೆ ಇದು ಆನ್ ಇಶ್ಯೂಯೆನ್ಸ್ ಆಫ್ ಬೇಲ್. ಅಂದರೆ ಈಗ ಒಂದು ಅಪರಾಧ ಆದಮೇಲೆ ಆ ಆರೋಪಿ ಯಾರಿದ್ದಾರೆ ಆತನಿಗೆ ಬೇಲ್ ಕೊಡೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಇದೇ ಸುಪ್ರೀಂ ಕೋರ್ಟು ಸುಮಾರು ಸಾರಿ ಹೇಳಿದೆ. ಅಂಟಿಲ್ ಪ್ರೂವನ್ ಗಿಲ್ಟಿ, ಅಂದರೆ ಆತ ಅಪರಾಧಿ ಅಂತ ಸಾಬೀತಾಗೋವರೆಗೂ, ಅಂದರೆ ಟ್ರಯಲ್ ಮುಖಾಂತರ ಅಪರಾಧಿ ಅಂತ ಸಾಬೀತಾಗೋವರೆಗೂ ಆತನಿಗೆ ಬೆನಿಫಿಟ್ ಆಫ್ ಡೌಟ್ ಸಿಗಲೇಬೇಕು ಅನ್ನೋದನ್ನ ಬಹಳಷ್ಟು ಕೇಸ್ಗಳಲ್ಲಿ ಹೇಳಿದೆ. ಆ ಕಾರಣದಿಂದ ಇವಾಗ ಏನು ರೆಫರ್ ಮಾಡಿದ್ದಾರೆ ಈ ಕೇಸ್ಗಳು ರೆಫರ್ ಮಾಡಿ ಈ ಬಂದಿರೋಂಥ ಈ ಜಡ್ಜ್ಮೆಂಟು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕಾನೂನಿನ ನೋಟದ ಪ್ರಕಾರ ಈ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಏನು ಈ ಜಡ್ಜ್ಮೆಂಟ್ ಕೊಟ್ಟಿದೆ, ಇದನ್ನ ಬಿಕಾಸ್ ದಿಸ್ ಎ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದರಲ್ಲಿ ಉದ್ಭವ ಆಗಿರೋದ್ರಿಂದ ದರ್ಶನ್ ಕಡೆ ವಕೀಲರು ಇದನ್ನ ಇವರು 3 ಜಡ್ಜಸ್ ಬೆಂಚ್ಗೆ ಇವರು ಹೋಗ್ಬೋದು. ಅಂದರೆ 3
5-7 ಅಂತ ಇದೆ. ಅದು ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ಅಲ್ಲಿ ಆ ರೀತಿ ಆಗುತ್ತೆ. ಈ ದ್ವಿಸದಸ್ಯ ಪೀಠ ಅನ್ನೋದು ಇದು ಕಾಮನ್ ಎಲ್ಲ ಈ ಸುಪ್ರೀಂ ಕೋರ್ಟ್ ಅಲ್ಲಿ. ದ್ವಿಸದಸ್ಯ ಪೀಠ ಅಂದ್ರೆ ಪ್ರತಿಯೊಂದು ಕೋರ್ಟ್ ಅಲ್ಲೂ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ದ್ವಿಸದಸ್ಯ ಜಡ್ಜಸ್ ಕುತ್ಕೊಂಡಿರ್ತಾರೆ. ಇವರು ಈ ಜಡ್ಜ್ಮೆಂಟ್ ನ ಪ್ರಶ್ನಿಸಿ ತ್ರಿಸದಸ್ಯ ಪೀಠಕ್ಕೆ ಹೋಗ್ಬೋದು. ಏನಕ್ಕೋಸ್ಕರ ಹೋಗ್ಬೋದು ಅಂದ್ರೆ ಬೇಲ್ ಇಸ್ ಎ ಮ್ಯಾಟರ್ ಆಫ್ ರೈಟ್. ನಾನು ಇದನ್ನ ಪ್ರತಿಪಾದಿಸ್ಕೊಂಡು ಬಂದಿದ್ದೀನಿ. ನಾನು ಪ್ರತಿಪಾದಿಸ್ತಾ ಇರೋದಲ್ಲ, ಇದನ್ನ ಹಾನರಬಲ್ ಸುಪ್ರೀಂ ಕೋರ್ಟೇ ಇದನ್ನ ಸಾರಿ ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಳಿದೆ. ನಾವು ಹೀಗೆ ಅಂತ ಅನ್ಕೊಳ್ಳೋಣ. ಈಗ ಈ ದ್ವಿಸದಸ್ಯ ಪೀಠ ಇದೇ ಬೈಂಡಿಂಗ್ ಫೈನಲ್ ಅಂತ ಆಗೋದಾಗಾದ್ರೆ, ಈಗ ಇದೇ ರೀತಿಯಾದಂಥ ಆರ್ಗನೈಸ್ಡ್ ಕ್ರೈಮ್ಸ್ ಇವರೇನು ಹೇಳ್ತಾ ಇದ್ದಾರೆ ಅದು ಆರ್ಗನೈಸ್ಡ್ ಕ್ರೈಮ್ ಆಗಿದ್ದು, ಹಾಗೆ ನಾವು ಅದನ್ನ ಗಣನೆಗೆ ತಗೊಂಡ್ರೂ ಸಹ ಈ ರೀತಿಯಾದಂಥ ಆರ್ಗನೈಸ್ಡ್ ಕ್ರೈಮ್ಸ್ ನಮ್ಮ ದೇಶದಲ್ಲಿ ಸಾವಿರಾರು ಪ್ರಕರಣಗಳು ಇದಾವೆ ಪೆಂಡಿಂಗ್ ಇರತಕ್ಕದ್ದು. 18ನೇ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಬರುತ್ತೆ, ನ್ಯೂಲಿ ಎಲೆಕ್ಟೆಡ್ MP ವಿತ್ ಕ್ರಿಮಿನಲ್ ಚಾರ್ಜಸ್ ಅಂದ್ಬಿಟ್ಟು 251 ಜನ ತೋರಿಸ್ತಾ ಇದ್ದಾರೆ. 243 ಜನದಲ್ಲಿ, ಅಂದ್ರೆ ಅಪ್ರಾಕ್ಸಿಮೇಟ್ಲಿ 46% ಆಯ್ತು. ದೇ ಆರ್ ಫೇಸಿಂಗ್ ಕ್ರಿಮಿನಲ್ ಚಾರ್ಜಸ್. ಅದರಲ್ಲಿ 25% ದೇ ಆರ್ ಫೇಸಿಂಗ್ ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್ ಲೈಕ್ ದಟ್ ಆಫ್ ಮರ್ಡರ್. ಸೊ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಇದು ಬರೀ ದರ್ಶನ್ ಕೇಸಿಗೆ ಮಾತ್ರ ಅಪ್ಲೈ ಆಗೋದು ಎಷ್ಟು ಸಮಂಜಸ ಅನ್ನೋದು ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗೋದು ಸಾಮಾನ್ಯ. ಸೊ ಆ ಕಾರಣದಿಂದ ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಅದರಲ್ಲಿ 251 ಜನ ಇದ್ದಾರೆ. ಅವ್ರು ಫೇಸ್ ಮಾಡ್ತಾ ಇರೋದು ಮರ್ಡರ್, ರೇಪ್, ಅಟೆಂಪ್ಟ್ ಟು ಮರ್ಡರ್, ಇಂಥ ಚಾರ್ಜಸ್. ಹೌದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಏನು ಎಲ್ಲ ಕಡೆ ಈಗ ಬಿಂಬಿಸ್ತಾ ಇದ್ದಾರೆ, ಹಾಗಿರಕ್ಕೆ ಇದು ಸಾಧ್ಯನೇ ಇಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲೂ ಸಹ ಅವ್ರೇನು ಈ ಜಡ್ಜ್ಮೆಂಟ್ ಬಂದ್ಮೇಲೆ ಇದು ಟ್ರಯಲ್ ಕೋರ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಂತೂ ಇಲ್ವೇ ಇಲ್ಲ. ಇವಾಗ ಅವರು ಅಲ್ಲಿಂದ ಟ್ರಯಲ್ ಕೋರ್ಟ್ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಟ್ರಯಲ್ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಈ ರೀತಿ ಬೇಲ್ ಕ್ಯಾನ್ಸಲ್ ಮಾಡೋದ್ರಿಂದ ಅದ್ರ ಪ್ರಭಾವ ಇದ್ರ ಮೇಲೆ ಬೀಳತ್ತೆ ಅನ್ನೋದು ಟ್ರಯಲ್ ಕೋರ್ಟ್ ಗಣನೆಗೆ ತಗೊಳ್ಬಾರ್ದು. ಟ್ರಯಲ್ ಕೋರ್ಟ್ ನಿಷ್ಪಕ್ಷಪಾತವಾಗಿ ಕಾನೂನು ಪ್ರಕಾರ ತನಿಖೆನ ಮುಂದುವರಿಸ್ಕೊಂಡು ಹೋಗ್ಬೇಕು. ಸೊ ನೀವು ಹೇಳಿದ್ರಿ ತ್ರಿಸದಸ್ಯ ಪೀಠದ ಮುಂದೆ ಹೋಗ್ಬೋದು ಅಂದ್ಬಿಟ್ಟು ಅಂತ. ಯಾವಾಗ ಹೋಗ್ಬೇಕಾಗತ್ತೆ ಅಂದ್ರೆ ದರ್ಶನ್ ನೆಕ್ಸ್ಟ್ ಬೇಲ್ ಅಪ್ಲೈ ಮಾಡ್ಬೇಕಾದ್ರೆ 6 ತಿಂಗಳು ಕಾಲಾವಕಾಶ ಬೇಕು ಅಂತಾರೆ. 6 ತಿಂಗಳ ತನಕ ಕಾಯ್ಬೇಕಾ? ಅಲ್ಲಲ್ಲ, ಅಲ್ಲಿ ಅಪೀಲ್ ಹೋಗೋ ಕಾಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೆ ಅವರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬೇಕು ಅಂದ್ರೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ ಇಷ್ಟು ಸಾರಿ ಅಂತ ನಿರ್ದಿಷ್ಟವಾದಂಥ ಏನು ಕಾನೂನು ಇಲ್ಲ. ಏನಾದರೂ ಒಂದು ಬದಲಾವಣೆ ಆದಾಗ ಒಂದು ಕೇಸಲ್ಲಿ ಏನಾದ್ರು ಒಂದು ಬದಲಾವಣೆ, ಇವಾಗ ವಿಟ್ನೆಸ್ ಎಕ್ಸಾಮಿನೇಷನ್ ಇರುತ್ತೆ, ಅವ್ರದ್ದು ಕ್ರಾಸ್ ಇರುತ್ತೆ. ಸೊ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಈ ಕ್ರಿಮಿನಲ್ ಕೇಸ್ಗಳು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಹೋದಾಗ ಬದಲಾವಣೆ ಆ ಕೇಸಲ್ಲಿ ಆದಾಗ ಅವರು ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕೊಳ್ಬೋದು. ಈಗ ಒಂದು ಪ್ರಶ್ನೆ ಬರುತ್ತೆ, ಜೈಲಿಂದ ಬಿಡುಗಡೆ ಆದಮೇಲೆ ದರ್ಶನ್ ಪಬ್ಲಿಕ್ ಅಪಿಯರೆನ್ಸ್ ಕಾಣಿಸ್ಕೊಂಡ್ರು ಅಂತ ಅಂದ್ಬಿಟ್ಟು ಜಜ್ಮೆಂಟ್ ಕಾಪಿಲಿದೆ. ಅಂದರೆ ಒಂದು ಇದರಲ್ಲಿ ಏನು ಮಾಡ್ತಾರೆ, A2 made multiple public appearances including participation in high-profile social events, was seen in fine health and mobility, and did not undergo surgery or serious medical procedure post-release. ಈ ಥರದ್ದೆಲ್ಲ ಮೆನ್ಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ದರ್ಶನ್ ಮಾಡ್ಕೊಂಡಿದ್ದ ಒಂದು ಮಿಸ್ಟೇಕ್ ಏನು ಅಂತ ಅಂದರೆ ಹೆಲ್ತ್ ಬೇಲ್ ಸಿಕ್ಕಿದ ಮೇಲೆ ಹೊರಗಡೆ ಓಡಾಡ್ಕೊಂಡಿದ್ದೆ ತಪ್ಪ ಅನ್ನಿಸ್ತಾ ಇದೆ ಅಂತ. ಅಲ್ಲ, ಅದು ತಪ್ಪಾಗಲ್ಲ. ಈಗ ಬೇಲ್ ಕಂಡೀಷನ್ಸ್ ಏನಿರುತ್ತೆ, ಬೇಲ್ ಕಂಡೀಷನ್ಸ್ ನಾನು ಹೇಳ್ದಂಗೆ ಬರೀ ಹೆಲ್ತ್ ಗ್ರೌಂಡ್ಸ್ ಮೇಲೆ ಮಾತ್ರ ಅಲ್ಲ, ಜನರಲ್ ಕಂಡೀಷನ್ಸ್ ಇರುತ್ತೆ. ಅಂದರೆ ಆತ ಯಾವುದೇ ಒಂದು ಎವಿಡೆನ್ಸ್ನ ಟ್ಯಾಂಪರ್ ಮಾಡಬಾರ್ದು, ಮತ್ತು ವಿಟ್ನೆಸ್ನ ಇನ್ಫ್ಲೂಯೆನ್ಸ್ ಮಾಡಬಾರ್ದು, ಈ ರೀತಿ ಇರುತ್ತೆ. ಈತ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡು ಮಾತ್ರಕ್ಕೆ ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಏನು ಕಾನೂನಿಲ್ಲ. ಸೊ ಆದರೆ ಈತ ಬರೀ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಬೇಲ್ ತಗೊಂಡಿದ್ರೆ ಅದು ತಪ್ಪಾಗತ್ತೆ. ನನ್ನ ಗಮನಕ್ಕೆ ಬಂದಿರೋ ಥರ, ನಾನು ನೋಡಿರೋ ಥರ ಅದು ಬರೀ ಆರೋಗ್ಯ ದೃಷ್ಟಿ, ದರ್ಶನ್ ಆರೋಗ್ಯನ ದೃಷ್ಟಿಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂತಹ ಬೇಲ್ ಅಲ್ಲ, ಅದು ಒನ್ ಆಫ್ ದಿ ಕಂಡೀಷನ್ ಅಷ್ಟೇ. ಸೊ ಆ ಕಾರಣದಿಂದ ಆತ ಪಬ್ಲಿಕ್ ಅಪಿಯರೆನ್ಸ್ ಆದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಆತ ಯಾವುದೇ ಒಂದು ಸೋಷಿಯಲ್ ಇವೆಂಟ್ ಹೋದರೆ ಅದರಲ್ಲೂ ಸಹ ಏನೂ ತಪ್ಪಿಲ್ಲ. ಆದರೆ ಕೋರ್ಟ್ ಸುಳ್ಳು ಹೇಳಿ, ಅಂದ್ರೆ ನನಗೆ ತುಂಬಾ ಸೀರಿಯಸ್ ಆಗಿರ್ತಕ್ಕಂಥ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಗ್ರೌಂಡ್ನ ತಗೊಂಡು ಪರಿಗಣನೆಗೆ ತಗೊಂಡು ಬೇಲ್ ಅಪ್ಲಿಕೇಶನ್ನ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಲ್ಲಿ ಇನ್ನೊಂದು ಕಡೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, A2 immediate return to social events sharing a stage with prosecution witnesses and continued influence over police witnesses despite being on bail established that his liberty is a threat to integrity of the proceedings ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಇದರಲ್ಲಿ ವಾಕ್ಯದಲ್ಲಿ ಏನಿದೆ ಅಂದರೆ
ಸಹ ಆರೋಪಿಗಳ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದಾರೆ ಅನ್ನೋದು ಅದು ಗಂಭೀರವಾದಂಥ ಆರೋಪ. ಆ ರೀತಿ ಮಾಡಬಾರ್ದಾಗಿತ್ತು. ಮತ್ತು ಪೊಲೀಸ್ ಮೇಲೆ ಯಾವ ರೀತಿ ಇದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅನ್ನೋದು ಅದು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ. ಅದು ಸೀಕ್ರೆಟ್ ಎನ್ವಲಪಲ್ಲಿ ಸ್ಟೇಟ್ ಪ್ರಾಸಿಕ್ಯೂಷನ್ ಅವರು ಬಿಫೋರ್ ಆನರಬಲ್ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿರ್ತಾರೆ ಎನ್ವಲಪ್ಸಲ್ಲಿ. ಸೊ ಅದು ಆ ಎವಿಡೆನ್ಸ್ನ ಅಲ್ಲಿ ಸಿಕ್ಕಿರ್ತಕ್ಕಂಥ ಮೆಟೀರಿಯಲ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಈ ನಿರ್ಧಾರಕ್ಕೆ ಬಂದಿರಬಹುದು. ಆಗಲೇ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ ಮೆಡಿಕಲ್ ಇದ್ರ ಮೇಲೆ ಬೇಲ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೊಂದು ವರ್ಡ್ ಮೆನ್ಷನ್ ಮಾಡ್ತಾರೆ. Bail on medical grounds can be granted only in exceptional cases where the medical condition is serious, cannot be treated in custody, and necessary facilities are not available in jail. ಇಲ್ಲ, ಕರೆಕ್ಟ್. ಅದು ಅವರು ಸುಪ್ರೀಂ ಕೋರ್ಟ್ ಹೇಳಿರೋದು ಕರೆಕ್ಟ್. ಅದೇ ತಪ್ಪು ಎಲ್ಲಿ ನಡೆದಿದೆ? ದರ್ಶನದಿಂದ ಮಾತ್ರ ನಡೆದಿದೆ ಅಂತನಾ? ಅಲ್ವಲ್ಲ. ಈಗ ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡಬೇಕಾಗಿತ್ತು. ಲೋಕಲ್ ಅಥಾರಿಟೀಸು, ಲೋಕಲ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸು, ಕೋರ್ಟು, ಮೆಡಿಕಲ್ ಬೋರ್ಡ್ ರೆಫರ್ ಮಾಡಬೇಕು. ಇವ್ರು ಏನಕ್ಕೋಸ್ಕರ ಅದನ್ನ ಒಪ್ಕೊಂಡ್ರು? ಮೆಡಿಕಲ್ ಬೋರ್ಡ್ ಅಂದ್ರೆ ಯಾರು? ಮೆಡಿಕಲ್ ಬೋರ್ಡ್ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಇವಾಗ ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಅಥವಾ ಬೌರಿಂಗ್ ಹಾಸ್ಪಿಟಲ್ ಇರ್ಬೋದು, ಅಥವಾ ಈ ಗೌರ್ಮೆಂಟ್ ಡಾಕ್ಟರ್ಸ್ ಒಂದು 3 ಜನ ಗೌರ್ಮೆಂಟ್ ಡಾಕ್ಟರ್ಸ್ನ ಹಾಕಿ ಒಂದು ಬೋರ್ಡ್ ಎಸ್ಟಾಬ್ಲಿಷ್ ಮಾಡಿ ಆ ಬೋರ್ಡಲ್ಲಿ ದರ್ಶನ್ಗೆ ಚಿಕಿತ್ಸೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನಿರ್ಧಾರ ಮಾಡ್ಕೊಂಡು ತದನಂತರ ಇವ್ರ ಬೇಲ್ ಕಂಡೀಷನ್ನ ಬೇಲ್ ಗ್ರಾಂಟ್ ಮಾಡಬಹುದಾಗಿತ್ತು. ಅಲ್ಲ, ಅದು ಮಾಡಿದ್ಮೇಲೆ ತಾನೇ ದರ್ಶನ್ ಸರಿ ಅಲ್ಲ, ಆ ರೀತಿ ಅಲ್ಲ. ಇವರು ಪ್ರೈವೇಟ್ ಮೆಡಿಕಲ್ ರಿಪೋರ್ಟ್ಸ್ ಮೇಲೆ ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಈಗ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿರೋದಕ್ಕೆ ಬರೀ ದರ್ಶನ್ ಮಾತ್ರ ಕಾರಣ ಅಲ್ಲ, ಇನ್ವೆಸ್ಟಿಗೇಷನ್ ಪೊಲೀಸು ಸಹ ಕಾರಣ, ಮತ್ತೆ ಜೈಲ್ ಅಥಾರಿಟೀಸ್, ಸೂಪರಿಂಟೆಂಡೆಂಟ್ ಆಫ್ ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಸಹ ಕಾರಣ ಆಗ್ತಾರೆ. ನೀವು ಕುಲಂಕುಷವಾಗಿ ಯೋಚನೆ ಮಾಡಿ ನೋಡಿ. ಈ ತಪ್ಪುಗಳು ಇಲ್ಲಿ ಆಗದಂಗಿದ್ದಿದ್ರೆ, ಇದನ್ನು ಮೊದಲೇ ಇವರು ಮೆಡಿಕಲ್ ಬೋರ್ಡ್ಗೆ ರೆಫರ್ ಮಾಡಿದ್ರೆ, ಸೊ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಮೆಡಿಕಲ್ ಬೋರ್ಡಿಂದ ಅಲ್ಲಿರೋ ಡಾಕ್ಟರ್ಸಿಂದ ಇವರ ಆರೋಗ್ಯದ ಬಗ್ಗೆ ಅವರು ಖಾತ್ರಿ ಮಾಡ್ಕೊಂಡು ಇವ್ರಿಗೆ ಬೇಲ್ ಕೊಟ್ಟಿದ್ರೆ ಆಗಿರೋದು. ಇವ್ರು ಏನಕ್ಕೋಸ್ಕರ ಈ ಇದು ಫಸ್ಟ್ ಈ ಪ್ರೈಮರಿ ಸ್ಟೇಜಲ್ಲಿ ಇವ್ರು ಮಾಡಿರ್ತಕ್ಕಂಥ ಈ ಜೈಲ್ ಅಥಾರಿಟೀಸು ಇವ್ರಿಗೆ ರಾಜಾದಿತ್ಯ ಕೊಟ್ಟು, ಮತ್ತೆ ಇಲ್ಲಿರತಕ್ಕಂತಹ ಪೊಲೀಸ್ ಅವರು ಇವ್ರಿಗೆ ಪ್ರೈವೇಟ್ ಇದನ್ನ ಏನು ಮೆಡಿಕಲ್ ಸರ್ಟಿಫಿಕೇಟ್ನ ಕೋರ್ಟಲ್ಲಿ ಕೊಟ್ಟು, ಮತ್ತೆ ಆ ಕೋರ್ಟ್ ಅವರು ಅದನ್ನ ಪರಿಗಣನೆಗೆ ತಗೊಂಡು ಬೇಲ್ ಕೊಟ್ಟಿರೋದು ಪ್ರೈಮರಿಲಿ ಇವ್ರದಿಬ್ಬರದೂ ತಪ್ಪಾಗತ್ತಲ್ವಾ. ಸೊ ಆ ಕಾರಣದಿಂದ ಇದರ ಈ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋದ್ರಲ್ಲಿ ಬರೀ ದರ್ಶನ್ದು ಒಬ್ಬರದೇ ತಪ್ಪಲ್ಲ, ಪ್ರೈಮರಿ ತಪ್ಪು ಅವ್ರದ್ದೇ ಇದ್ರೂ ಸಹ ಆ ಡಾಕ್ಯುಮೆಂಟ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಅವ್ರ ರಿಕ್ವೆಸ್ಟ್ನ ಏನಲ್ಲಿ ಇವ್ರಿಗೆ ಸ್ಮೋಕ್ ಮಾಡೋದಕ್ಕಾಗಲಿ, ಅಥವಾ ಇವ್ರು ಕಾರ್ಡ್ಸ್ ಆಡೋದಕ್ಕಾಗಲಿ, ಅಥವಾ ಇವ್ರು ಬೇರೆ ಏನೇ ಇವ್ರ ಪ್ರೈವೇಟ್ ಚಟುವಟಿಕೆಗಳನ್ನ ಜೈಲಲ್ಲಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಏನಕ್ಕೋಸ್ಕರ ಕೊಟ್ಟರು? ಸೊ ಇದು ಪ್ರೂಫ್ ಸಿಕ್ಕಿದಾಗ ಅದ್ರ ಮೇಲೆ ಈಗ ಸುಪ್ರೀಂ ಕೋರ್ಟು ಇವ್ರ ಬೈಲ್ನ ಕ್ಯಾನ್ಸಲ್ ಮಾಡಿದೆ. ಸೊ ಆ ಕಾರಣದಿಂದ ಬರೀ ದರ್ಶನ್ದ ಮಾತ್ರ ತಪ್ಪು ಅಂತ ನಾವು ಇದರಲ್ಲಿ ಹೇಳೋಕ್ಕಾಗಲ್ಲ. ಆತ ಬಂದು ಇದರಲ್ಲಿ ಬಲಿಪಶು ಆಗಿದ್ದಾನೆ ಅಂತ ಹೇಳ್ಬೋದು ಈ ಹಂತಕ್ಕೆ. ಆದರೆ ಆತ ತಪ್ಪು ಮಾಡಿಲ್ಲ ಅನ್ನೋದಲ್ಲ. ಟ್ರಯಲ್ ಆದಮೇಲೆ ಆತ ಅಪರಾಧಿ ಅಂತ ಹೇಳಿ ಆದರೆ ಆತನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗೇ ಆಗುತ್ತೆ. ಈಗ ಒಂದಾಗುತ್ತೆ, ದರ್ಶನ್ ಹೆಲ್ತ್ ಗ್ರೌಂಡ್ಸ್ ಆಗ್ಲೇ ನಾನು ಹೇಳಿದೆ, ದರ್ಶನ್ ಹೆಲ್ತ್ ಗ್ರೌಂಡ್, ಮಿಕ್ಕದವರು ರೆಗ್ಯುಲರ್ ಬೇಲ್ ಅಂದ್ಬಿಟ್ಟು ಅಂತ ಎಲ್ಲ ಕಡೆ ಫೋಟೋ ಸಿಕ್ತು, ಇನ್ನೊಬ್ಬರ ಜೊತೆ ವಿಟ್ನೆಸ್ ಜೊತೆ ಮಾತಾಡ್ತಾ ಇದ್ರು ಅನ್ನೋದನ್ನೆಲ್ಲ ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆ. ಹೌದು. ದರ್ಶನ್ ಮಾತ್ರ ಜೈಲ್ಗೆ ಹೋಗ್ಬೇಕಾಗಿತ್ತಾ, ಮಿಕ್ದವರು ಹೋಗ್ಬೇಕಾಗುತ್ತಾ? ಅಂದರೆ ಇದನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿದೆ. ಆರ್ಗನೈಸ್ಡ್ ಕ್ರೈಮ್ ಅಂದರೆ ಸುಮಾರು ಜನ ಸೇರಿಕೊಂಡು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ರೇಣುಕಾಸ್ವಾಮಿ ಕೊಲೆ ಆಗಿದೆ ಅಂತ ಬಂದಿರತಕ್ಕಂತಹ ಒಂದು ಮಾತು. ಆರ್ಗನೈಸ್ಡ್ ಕ್ರೈಮಲ್ಲಿ ಏನಾಗುತ್ತೆ, ಒಬ್ಬರಿಗೆ ಇವಾಗ ಬೇಲ್ ಕ್ಯಾನ್ಸಲ್ ಆದರೆ ಅದು ಒಂಥರ ಚೈನ್ ಎಫೆಕ್ಟ್ ಥರ ಆಗುತ್ತೆ. ಇವ್ರ ಜೊತೆ ಇರತಕ್ಕಂತಹ ಏನು ಈ ಜನಗಳು ಸಹ ಆರೋಪಿಗಳು ಯಾರಿದ್ದಾರೆ ಅವ್ರಿಗೂ ಸಹ ಬೇಲ್ ಕ್ಯಾನ್ಸಲ್ ಆಗೋದು ಸಾಮಾನ್ಯ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದರೆ, ಕರ್ನಾಟಕ ಹೈಕೋರ್ಟ್ಗೆ 2 ಬಾರಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕುವಂಥ ಮಟ್ಟಕ್ಕೆ ಬಂತು. ಒಂದು ಕಮಲಾಸನ್ ಅವರ ವಿಷಯದಲ್ಲಿ, ತಗ್ ಲೈಫ್ ವಿಷಯದಲ್ಲಿ ಒಂದ್ಸತಿ ಚಾಟಿ ಬೀಸ್ತಾರೆ, ದರ್ಶನ್ ವಿಷಯದಲ್ಲಿ ತೀರಾ ಚಾಟಿ ಬೀಸ್ತಾರೆ. ಆದರೆ ಹೈಕೋರ್ಟಲ್ಲಿ ನಡೆಯುವಂಥ ಕೇಸ್ಗಳು ನ್ಯಾಯಸಮ್ಮತವಾಗಿ ನಡೆಯುತ್ತಾ ಇಲ್ವಾ? ನೋಡಿ, ಸುಪ್ರೀಂ ಕೋರ್ಟ್ ಈಸ್ ದಿ ಅಪೆಕ್ಸ್ ಕೋರ್ಟ್ ಆಫ್ ದಿ ಕಂಟ್ರಿ. ಅಂದರೆ ಅವರ ಕೇಸ್ ಲಾಸ್ ಏನಿದೆ ಮತ್ತು ಅವ್ರು ಯಾವ ರೀತಿ ಕೇಸ್ನ ನಿರ್ವಹಿಸ್ತಾರೆ ಆ ಜಡ್ಜ್ಮೆಂಟ್ಸ್ ಬಂದು ಹೈಕೋರ್ಟ್ಗೆ ಮತ್ತು ಟ್ರಯಲ್ ಕೋರ್ಟ್ಸ್ಗೆ ಬೈಂಡಿಂಗ್ ಆಗಿರುತ್ತೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಹೈಕೋರ್ಟ್ ಕಾರ್ಯವೈಖರಿನಲ್ಲಿ ಅನಗತ್ಯವಾಗಿ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಮಾಡೋದು ಮತ್ತು ಟ್ರಯಲ್ ಕೋರ್ಟ್ ವ್ಯಾಪ್ತಿನಲ್ಲಿ ಅನಗತ್ಯವಾಗಿ ಹೈಕೋರ್ಟ್ ಇಂಟರ್ವ್ಯೂನ್ ಮಾಡೋದು
ಎರಡೂ ತಪ್ಪು. ಯಾಕೆಂದ್ರೆ ಆ ಕೋರ್ಟ್ಗೆ ಅವ್ರದೇ ಆದಂತಹ ಹಕ್ಕು ಬಾಧ್ಯತೆಗಳು ಇರುತ್ತೆ. ಸೊ ಆ ಕಾರಣದಿಂದ ಈಗ ಬೇಲ್ ಕ್ಯಾನ್ಸಲ್ ಮಾಡೋದು ಸುಪ್ರೀಂ ಕೋರ್ಟ್ ಸರಿ ಅಂತ ಇಟ್ಕೊಳ್ಳೋಣ. ಆದರೆ ಹೈಕೋರ್ಟ್ ಈ ರೀತಿ ಮಾಡಿದೆ ಅಂತ ಹೇಳಿ ಅವ್ರ ಮೇಲೆ 2 ಸಾರಿ ಅವ್ರ ಮೇಲೆ ಏನು ಈ ಪರ್ವರ್ಸ್ ಅಂತ ಹೇಳ್ತಾ ಇದ್ದೀರಾ, ಅದು ನನ್ನ ಲೆಕ್ಕದ ಪ್ರಕಾರ ಏನಾಗುತ್ತೆ, ಅದು ಹೈಕೋರ್ಟ್ಗೆ ಇರ್ತಕ್ಕಂಥ ಒಂದು ಆ ಪವರ್ನೇ ಕುಗ್ಗಿಸ್ಬಿಡುತ್ತೆ. ಸೊ ನೆಕ್ಸ್ಟ್ ಏನೇ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಹೈಕೋರ್ಟ್ನವರು 10 ಸತಿ ಎದುರ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಲ್ಲ, ಮತ್ತೆ ಕುಲಂಕುಷವಾಗಿ ನೋಡಬೇಕು. ಇವ್ರು ಏನೇ ಮಾಡಿದ್ರು, ಇವಾಗ ಎಡ್ವರ್ಡ್ಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಪ್ರೈವೇಟ್ ಮೆಡಿಕಲ್ ರಿಪೋರ್ಟ್ನ ಇಟ್ಕೊಂಡು ಇವರು ಬೇಲ್ ಕೊಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದು ತಪ್ಪು. ಅದು ಎಲ್ಲಿ ತಪ್ಪಾಗಿದೆ, ಇಲ್ಲೇ ತಪ್ಪಾಗಿದೆ. ಅದನ್ನು ಸರಿ ಮಾಡಿಸ್ಕೊಳ್ಬೇಕು. ನನ್ನ ಒಪಿನಿಯನ್ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತೆ ರಿಮಾಂಡ್ ಮಾಡ್ಬೋದಾಗಿತ್ತು. ಹೈಕೋರ್ಟ್ಗೆ ರಿಮಾಂಡ್ ಮಾಡಿ ಈ ಬೇಲ್ ಕಂಡೀಷನ್ ಸ್ವಲ್ಪ ನೋಡಿ ಅಂತ ಹೇಳ್ಬೋದಾಗಿತ್ತು. ಪ್ರೈಮಾ ಫೆಸಿ ಪ್ರೈಮರಿಲಿ ಬೇಸಿಕ್ ರೈಟ್ ಆಫ್ ದಿ ಅಕ್ಯೂಸ್ಡ್, ಅದು ಮರ್ಡರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ರೈಮ್ ಆಗಿರ್ಬೋದು, ಎಕ್ಸೆಪ್ಟ್ ಈಗ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸು ಮತ್ತು ಪೋಕ್ಸೋ ಕೇಸಲ್ಲಿ ಇಂಥದ್ದು ಬಿಟ್ಟರೆ, ಇನ್ಕ್ಲೂಡಿಂಗ್ ಮರ್ಡರ್, ಬೇಲ್ ಬಂದು ಗ್ರ್ಯಾಂಟ್ ಮಾಡೋದು, ಗ್ರ್ಯಾಂಟಿಂಗ್ ಆಫ್ ಬೇಲ್ ಈಸ್ ಅ ಮ್ಯಾಟರ್ ಆಫ್ ರೈಟ್ ಆಫ್ ದಿ ಅಕ್ಯೂಸ್ಡ್. ಈಗ ದರ್ಶನ್ಗೆ ನೆಕ್ಸ್ಟ್ ಬೇಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲಿ ಹಾಕ್ಬೇಕು? ನಮ್ಮ ಲೋಕಲ್ ಕೋರ್ಟಲ್ಲಿ ಹಾಕ್ಬೇಕು, ಹೈಕೋರ್ಟಲ್ಲಿ ಹಾಕ್ಬೇಕು, ಅಲ್ಲ ಸುಪ್ರೀಂ ಕೋರ್ಟಲ್ಲಿ ಹಾಕ್ಬೇಕು? ಅಲ್ಲ, ಇವ್ರು ಟ್ರಯಲ್ ಕೋರ್ಟಲ್ಲೇ ಹಾಕಬೇಕಾಗತ್ತೆ. ಮತ್ತೆ ಇವ್ರು ಬೇಲ್ ಹಾಕಬೇಕು ಅಂದರೆ ಟ್ರಯಲ್ ಕೋರ್ಟಲ್ಲೇ ಹಾಕಬೇಕಾಗತ್ತೆ. ಟ್ರಯಲ್ ಕೋರ್ಟಿಂದ ಮತ್ತೆ ಹೈಕೋರ್ಟ್ಗೆ ಬರಬೇಕು. ಹೈಕೋರ್ಟಲ್ಲಿ ಮಂಜೂರಾಗಿಲ್ಲ ಅಂದರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಷ್ಟೇ. ಇವಾಗ ರಿಜೆಕ್ಟ್ ಆಗಿದೆ, ಇವ್ರ ಬೇಲ್ ರಿಜೆಕ್ಟ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ, ಇದ್ರ ಬಗ್ಗೆ ಹೋಗಬೇಕು ಅಂದರೆ ಅವರು ಅಲ್ಲಿ ತ್ರಿಸದಸ್ಯ ಪೀಠಕ್ಕೆ ಹೋಗ್ಬೋದು. ಮತ್ತೆ ಅವ್ರು ಹೊಸದಾಗಿ ಬೇಲ್ ಹಾಕಬೇಕು ಅಂದರೆ ಅಪೀಲ್, ನಾನು ಹೇಳ್ತಾ ಇರೋದು, ಹೊಸದಾಗಿ ಬೇಲ್ ಹಾಕಬೇಕು ಅಂದರೆ ಅವ್ರು ಟ್ರಯಲ್ ಕೋರ್ಟಲ್ಲೇ ಹಾಕಬೇಕಾಗತ್ತೆ. ಸೊ ಡೈರೆಕ್ಟ್ ಸುಪ್ರೀಂ ಕೋರ್ಟಲ್ಲಿ ನಾವು ಬೇಲ್ ಹಾಕೋಕ್ಕಾಗಲ್ಲ. ಆಗೋದೇ ಇಲ್ಲ. ಅದು ಇವಾಗ ಆಗಿರೋದಕ್ಕೆ ಅಪೀಲ್ ಹೋಗ್ಬೋದು. ಹೊಸದಾಗಿ ಮತ್ತೆ ಹಾಕಬೇಕು ಅಂದ್ರೆ ಅವ್ರು ಟ್ರಯಲ್ ಕೋರ್ಟ್ ನಿಂದಾನೇ ಹೋಗ್ಬೇಕು. ಅದೇ ಹೈರಾರ್ಕಿ. ಸಿಟಿ ಸಿವಿಲ್ ಕೋರ್ಟ್. ಹೌದು, ಸಿಟಿ ಸಿವಿಲ್ ಕೋರ್ಟ್ ಇಂದಾನೇ ಈಗ ಅಂದ್ರೆ ಟ್ರಯಲ್ ಕೋರ್ಟ್ ಇಂದಾನೇ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್. ಈಗ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಹಾಕೊಂಡು ಹೋದ್ರೆ ಎಷ್ಟು ದಿವಸ ಆಗುತ್ತೆ ಇದು? ಸರ್, ನೀವು ಈಗ ಫಾಸ್ಟ್ ಟ್ರ್ಯಾಕ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ಒಂದು ಲೀಗಲ್ ಪಾಯಿಂಟ್ನ ಕ್ಲಿಯರ್ ಮಾಡ್ತೀನಿ. ಈಗ ಬೇಲ್ ಇವಾಗ ಏನು ಕೊಡ್ತಾ ಇದ್ದಾರೆ, ಈಗ ಈ ಕೇಸ್ ಆಗಿ ಈಗ ಆಲ್ರೆಡಿ 1 ವರ್ಷ ಆಗಿರ್ಬೋದು. ಇಷ್ಟೊತ್ತಿಗೆ ಕೇಸೇ ಮುಗಿಸ್ಬಿಟ್ಟು ಆತ ಆರೋಪಿ ಅಂತ ಆಗಿದ್ರೆ ಅವತ್ತು ಹೊರಗಡೆ ಹಾಕ್ಬೇಕಾಗಿತ್ತು. ಮುಗಿದೋಯ್ತಲ್ಲಿ ಕತೆ. ಇದನ್ನೇ ಎಳ್ಕೊಂಡು ಒಳ್ಳೆ ರಬ್ಬರ್ ಬ್ಯಾಂಡ್ ಥರ ಎಳ್ಕೊಂಡು ಕೇಸ್ಗಳನ್ನ ಬಂದು, ನಮ್ಮ ಕಾನೂನಲ್ಲಿ ಏನಿದೆ, ಡೇ ಟು ಡೇ ಕ್ರಿಮಿನಲ್ ಕೇಸಸ್ಸಲ್ಲಿ ಡೇ ಟು ಡೇ ಹಿಯರಿಂಗ್ ಆಗಬೇಕು ಅಂತ ಇದೆ. ಇವರು ಡೇ ಟು ಡೇ ಹಿಯರಿಂಗ್ ಮಾಡಿ, ಪರ್ಟಿಕ್ಯುಲರ್ಲಿ ಇಂಥ ಸ್ಪೆಷಲ್ ಕೇಸಸ್ ಏನಾಗುತ್ತೆ, ಇವರೆಲ್ಲ ಒಂದು ಮಾಡೆಲ್ ಅಂತ ಹೇಳಿದೆ. ದರ್ಶನ್ ಬಂದೇ ಏನಾಗಿದ್ದಾರೆ, ಆತ ಒಬ್ಬ ಮಾಡೆಲ್, ಅಂದರೆ ಆ ಥರ ಇರಬೇಕು ಅಂತ ಕೆಲವು ಜನಗಳು, ಅವ್ರ ಫ್ಯಾನ್ಸು ಮತ್ತು ಅವ್ರ ಅಭಿಮಾನಿಗಳು ಅಂದ್ಕೊಳ್ತಾರೆ. ಅಂಥ ಸಮಯದಲ್ಲಿ ಅದನ್ನು ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಆತ ಅಪರಾಧಿನ ಅಲ್ವಾ ಅನ್ನೋದನ್ನು ಶೀಘ್ರಗತಿಯಲ್ಲಿ ಇತ್ಯರ್ಥ ಮಾಡಬೇಕು. 1 ವರ್ಷ ಇಸ್ ಸಫಿಷಿಯಂಟ್ ಟೈಮ್. ಈಗ ಇರೋಂಥ ಎವಿಡೆನ್ಸ್ಗಳು ಮತ್ತೆಲ್ಲ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಆ ಡೆಡ್ ಬಾಡಿ, ರೇಣುಕಾಸ್ವಾಮಿ ಡೆಡ್ ಬಾಡಿ ಯಾವ ಪರಿಸ್ಥಿತಿನಲ್ಲಿ ಸಿಕ್ತು, ಯಾವ ರೀತಿ ಸಿಕ್ತು, ಮತ್ತು ಅದರದ್ದು ರಿಪೋರ್ಟ್ಸ್ ಏನು, ಎಲ್ಲದನ್ನು ಇವಾಗ ಆಲ್ರೆಡಿ ಇರೋದ್ರಿಂದ ಇದನ್ನು ಇಷ್ಟೊತ್ತಿಗಾಗಲೇ ಮುಗಿಸ್ಬೋದಾಗಿತ್ತು. ಅದನ್ನು ಬಿಟ್ಟು ಇವರು ಟ್ರಯಲ್ನ ಡಿಲೇ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಬೇಡದೇ ಇರತಕ್ಕಂತಹ ಒಂದು ಅತಂತ್ರವಾದಂಥ ಒಂದು ಪರಿಸ್ಥಿತಿನಲ್ಲಿ ಕೇಸ್ನ ತಗೊಬಂದು ಇಟ್ಟಿದ್ದಾರೆ. ಒಂದು ವೇಳೆ ದರ್ಶನ್ ಅಪರಾಧಿ ಅಂತ ಅಂದ್ಬಿಟ್ಟು ಆದರೆ ಜೀವಾವಧಿ ಆಗುತ್ತಾ ಏನು? ಅಲ್ಲ, ಇದು ಬಂದು ಒಬ್ಬರು ಮಾಡಿರ್ತಕ್ಕಂತಹ ಕ್ರೈಮ್ ಅಲ್ಲ. ಆತ ಅಪರಾಧಿ ಅಂತ ಈ ಮರ್ಡರ್ ಆಗಿದೆ ಅನ್ನೋದಾದ್ರೆ ಒಬ್ಬ ಮಾಡಿರುವಂಥ ಕ್ರೈಮ್ ಅಲ್ಲ. ಇದೊಂದು ಗ್ರೂಪ್ ಆಫ್ ಪೀಪಲ್ ಮಾಡಿರೋದು ಅಂತ ಆಯಿತು ಅಂದರೆ ಎಲ್ಲರಿಗೂ ಸಹ ಜೀವಾವಧಿ ಶಿಕ್ಷೆ ಆಗೋದಕ್ಕೆ ಎಲ್ಲ ಚಾನ್ಸಸ್ಸು ಇದೆ. ಅಷ್ಟೋ ಜನಕ್ಕೂ? ಹೌದು, ಎಲ್ಲರದೂ ಅವ್ರ ಇಂಟೆಂಟ್ ಒಂದೇ ತಾನೆ. ಇಂಟೆಂಟ್ ಒಂದೇ ಇರಬೇಕಾದ್ರೆ ಎಷ್ಟು ಜನ ಸೇರಿದ್ರು ಅಷ್ಟು ಜನಕ್ಕೂ ಆಗೋತ್ತ. ಇದರಲ್ಲಿ ಕೆಲವರು ಯಾರಾದರೂ ಅಪ್ರೂವರ್ಸ್ ಇದ್ರೆ, ಇವಾಗ ಯಾರಾದರೂ ಒಬ್ಬರು ನಾವು ಇದಕ್ಕೆ ಎಲ್ಲ ಸಾಕ್ಷಿಗಳನ್ನ ನಾವು ಹೇಳ್ತೀವಿ, ನಾನು ಗೊತ್ತಿಲ್ಲದಂಗೆ ಇದರಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಬಂದು ಅಪ್ರೂವರ್ ಆಗಿ ಟ್ರೀಟ್ ಮಾಡಿ ಅಂತ ಹೇಳಿದರೆ, ಅಂಥ ಪಕ್ಷದಲ್ಲಿ ಕೋರ್ಟ್ ಅದನ್ನು ಗಣನೆಗೆ ತೊಗೊಂಡ್ರೆ ಆ ಅಪ್ರೂವರ್ಗೆ ಶಿಕ್ಷೆ ಕಡಿಮೆ ಆಗ್ಬೋದು. ಆದ್ಮೇಲೆ ಬಹುಶಃ ಭಾಳ ಜನ ನಾ ಹತ್ರ ಕೇಳ್ತಾ ಇದ್ದಂಥ ಪ್ರಶ್ನೆಗಳು, ದರ್ಶನ್ಗೆ ಮುಂದೆ ಏನಾಗತ್ತೆ, ಕೋರ್ಟು ಬೇಲ್ ಕೊಟ್ಟಿದ್ದು ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ದು ತಪ್ಪ, ಮುಂದೆ ಏನಾಗುತ್ತೆ, ಜೀವಾವಧಿ ಆಗತ್ತಾ ಅಂತ ಅನೇಕ ಪ್ರಶ್ನೆಗಳನ್ನ ನನ್ನ ಹತ್ರ ಕೇಳ್ತಾ ಇದ್ರು. ಸ್ನೇಹಿತರು ಕೇಳ್ತಾ ಇದ್ರು, ಫೋನಲ್ಲೂ ಕೆಲವರು ಕೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅಂತ ಅಂದ್ಬಿಟ್ಟು ಭಾವಿಸ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಕೇಳ್ತಾ ಇರೋದು ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ರವಿಶಂಕರ್ ಅವರೇ. ನಮಸ್ತೆ.